ಪ್ರಿಯ ವೀಕ್ಷಕರೇ ನಮಸ್ಕಾರ. ಜಗತ್ತ ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ತುಂಬ ದಿನಗಳಿಂದಲೂ ಕೂಡ ಆಲೋಚನೆ ಮಾಡ್ತಾ ಇದ್ವಿ ನಾವು ನಮ್ಮ ಪಾಡ್ಕಾಸ್ಟಿಗೆ ಕರೆಸ್ಬೇಕು ಅಂತೇಳಿ. ಕಾರಣಾಂತರಗಳಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅಂಥ ಒಂದು ಅವಕಾಶ ಬಂದೊದಗಿದೆ, ಅದು ಒಂದು ವಿವಾದದ ಮೂಲಕ. ಮುಮ್ತಾಜ್ ನೆಲ್ಲಡ್ಕ ಮತ್ತು ರಾಜ್ ಚಿಂತನ್ ಅವರ ನಡುವೆ ಒಂದು ನಾಲ್ಕೈದು ದಿನಗಳಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಭಾಳ ತಿಂಗಳುಗಳಿಂದ ನಡೀತಾ ಇತ್ತು. ಆದರೆ ತುಂಬ ತಾರಕಕ್ಕೇರಿದ್ದು ಒಂದು 2-3 ದಿನಗಳಿಂದ. ಸೊ ಈ ವಿವಾದ ಎಲ್ಲೋ ಒಂದು ಕಡೆ ಯಾವ ಮಟ್ಟದ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ, ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ತಾ ಇದೆ ಅಂತ ನೋಡ್ತಾ ಹೋದರೆ ನಿಜಕ್ಕೂ ಒಂದು ರೀತಿ ಆತಂಕನೂ ಆಗುತ್ತೆ, ಅದ್ರ ಜೊತೆಗೆ ಆಶ್ಚರ್ಯನೂ ಕೂಡ ಆಗುತ್ತೆ. ಇದೆಲ್ಲದರ ವಿವಾದದ ಕೇಂದ್ರ ಬಿಂದು ರಾಜ್ ಚಿಂತನ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ಗೆ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಗ್ರಾಮದಲ್ಲಿ ಪಾಪ ಒಂದು ಹೆಣ್ಮಗು ಹೆಸರು ಹೇಳಿದ್ರೆ ಅವಳಿಗೂ ನಮಗೇನಿಲ್ಲ. ಶಿ ಈಸ್ ಇನೋಸೆಂಟ್. ಆಕೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಓಕೆ. ಅಲ್ಲಿ ಬರೆಯೋ ಸ್ಕ್ರಿಪ್ಟನ್ನು ಟೆಲಿಪ್ರಾಂಪ್ಟಲ್ಲಿ ಓದ್ತಾಳೆ. ಆಮೇಲೆ ಆಕೆ ಒಳಗಡೆ ಆ ಥರದ್ದೊಂದು ಸಿದ್ಧಾಂತ ಇದ್ದರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅದು ಆಕೆ ಇಚ್ಛೆ. ಅದು ಹಾಗೆ ಮುಸ್ಲಿಮೋ ಹಿಂದೂನೋ ನಮಗೆ ಬೇಡ, ಅವಳ ಪದ್ಧತಿ ಅವಳ ಆಚರಣೆ ಅವಳು ಮಾಡಲಿ. ಆದರೆ ಒಂದು ಸುದ್ದಿ ಓದಬೇಕಾದ್ರೆ ಯಾರೋ ಬರೆದು ಕೊಟ್ಟ ಸುಳ್ಳನ್ನು ವೈಭವೀಕರಣದಿಂದ ಓದುವಂಥ ಅವಳದ್ದು ಪ್ರೆಸೆಂಟೇಷನ್ ಸ್ಕಿಲ್, ನಂದೊಂದು ಸ್ಕಿಲ್ ಇದೆ, ಮಾಡ್ತಾ ಇದ್ದೇನೆ. ಆಕೆ ಯಾವತ್ತೂ ಕೂಡ ನನಗೆ ಕಾಂಪಿಟೇಟರ್ ಆಗಲ್ಲ. ಆಕೆ ನನಗೆ ಯಾವತ್ತೂ ಕೂಡ ನನ್ನ ವಿರೋಧಿ ಅಂತ ನಾನು ಅವಳನ್ನ ಕನ್ಸಿಡರ್ ಮಾಡಲ್ಲ. ಶಿ ಈಸ್ ಇನೋಸೆಂಟ್. ಬಟ್ ವಿವಾದ ವೈಭವೀಕರಣದಿಂದ ಓದುವಂಥ ಅವಳದ್ದು ಪ್ರೆಸೆಂಟೇಷನ್ ಸ್ಕಿಲ್, ನಂದೊಂದು ಸ್ಕಿಲ್ ಇದೆ, ಮಾಡ್ತಾ ಇದ್ದೇನೆ. ಆಕೆ ಯಾವತ್ತೂ ಕೂಡ ನನಗೆ ಕಾಂಪಿಟೇಟರ್ ಆಗಲ್ಲ. ಆಕೆ ನನಗೆ ಯಾವತ್ತೂ ಕೂಡ ನನ್ನ ವಿರೋಧಿ ಅಂತ ನಾನು ಅವಳನ್ನ ಬಟ್ ವಿವಾದ ಶುರುವಾಗಿದ್ದೆಲ್ಲಿಂದ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀವು ಮಮತಾಜ್ ನಿಮ್ಮ ಮೇಲೆ ಹರಿಹಾಯ್ದ್ರು ಅಥವಾ ನೀವೇನಾದರೂ ಮಮತಾಜ್ ಹರಿಹಾಯುವಂಥ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತಾಡಿದ್ರು ಅನ್ನುವಂಥದ್ದು? ವೈಚಾರಿಕತೆಯನ್ನು ಎದುರಿಸಲಾಗದಾಗ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕೋದು, ಇದು ನನ್ನ ಕಾಲದಿಂದ ಅಲ್ಲ, ಬುದ್ಧ ಬಸವಣ್ಣನ ಕಾಲದಿಂದ ನಡ್ಕೊ ಬಂದಿದೆ. ಈ ದೇಶದಲ್ಲಿ ಬುದ್ಧ, ಬಸವ ಮತ್ತು ಗಾಂಧೀಜಿನ ಕೊಂದಿರೋದು, ಇವರೆಲ್ಲರೂ ಹುತಾತ್ಮರಾಗಿದ್ದು. ನೇಣಿಗೆ ಹೋಗಿದ್ದು ಗೋಡ್ಸೇನೆ, ಅವ್ರಿಗೆ ಒಳ್ಳೆ ಸಾವು ಬಂದಿದ್ದಲ್ಲ. ಆ ಸಂತತಿಗಳಿಗೆ ವಿಚಾರವನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ನಮ್ಮ ಬದುಕು, ನಮ್ಮ ವೈಯಕ್ತಿಕ ಬದುಕು ಅಂತೇಳಿ ನಾನು ಹೇಳ್ತೀನಿ. ಯಾಕೆ ಬಂದು ನನ್ನ ಪ್ಯಾಂಟ್ ಒಳಗಡೆ ಇಣಗ್ತೀರಾ? ನನಗೆ ತೋರಿಸ್ಬೇಕು ಅಂತ ಅನಿಸಿದ್ರೆ ನಾನು ತೋರಿಸ್ಬೇಕದು, ನಿಮಗೆ ಯಾಕೆ ಆಸಕ್ತಿ? ಅದು ನನ್ನ ಸಂವಿಧಾನ ಭಾಳ ಅದ್ಭುತವಾಗಿ ನನಗೆ ಹೇಳಿದೆ. ನನ್ನ ಸಂವಿಧಾನದ ಪ್ರಿಯಂಬಲ್ ಪೀಠಿಕೆ, ನಾನು ನಮಾಜ್ ಮಾಡಬೇಕು, ರವೂಫ್ ಆಗಿ ನಮಾಜ್ ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನಾನು ನಮಾಜ್ ಮಾಡ್ತೀನಿ. ನನಗೆ ನಾಳೆ ಬೆಳಗ್ಗೆ ಪ್ರೇಯರ್, ನಾನು ಅತ್ಯಂತ ಹೆಚ್ಚು ಚರ್ಚ್ಗೆ ಹೋಗಿರೋದು. ಯಾಕಂದರೆ ಅಲ್ಲಿ ಚರ್ಚ್ ಒಳಗಡೆ ಕೂತ್ಕೊಂಡು ಪೀಸಾಗಿ ಕೂತ್ಕೊಂಡು ಎಲ್ಲ ಕೇಳಿಸ್ತಾ ಇರ್ತೀನಿ. ಯಾಕಂದರೆ ಎಲ್ಲ ಧರ್ಮದ ಬೋಧನೆಗಳು ಅದ್ಭುತವಾಗಿರುತ್ತೆ, ಶಾಂತಿ ಪ್ರೀತಿಯನ್ನು ಹೇಳ್ಕೊಡ್ತದೆ. ಹಾಗಂತ ನಾನು ನಾಳೆ ರಾಬರ್ಟ್ ಆಗಿ ನಾನು ಚರ್ಚಿಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಬೇಕು, ಆ ಧರ್ಮದ ಆಚರಣೆಗಳನ್ನು ಮಾಡಬೇಕು ಅಂತ ನನಗೆ ಅನಿಸಿದ್ರೆ ನಾನು ಅದನ್ನು ಮಾಡ್ಬೋದು. ಇಲ್ಲ, ನಾನು ಇವ್ರು ಹೇಳ್ತಾರೆ ಹಿಂದೂ ಅಂದರೆ ಅದೊಂದು ಜೀವನ ಪದ್ಧತಿ. ಅದು ಹಿಂದೂ ಧರ್ಮ ಅಂದರೆ ಈ ಬಹುಸಂಖ್ಯಾತರಿರುವಂಥ ಒಂದು ಅತ್ಯಂತ ಸಹಿಷ್ಣುವಾದಂಥ ಒಂದು ಪದ್ಧತಿ, ಆಚರಣೆ ಮತ್ತು ಧರ್ಮ. ಇದೆಲ್ಲ ಮಾಡ್ತಾ ಇರೋರು ಯಾರು ಕೂಡ ಹಿಂದೂನೂ ಅಲ್ಲ, ಮುಸಲ್ಮಾನರಲ್ಲ. ಇವರೆಲ್ಲ ಅಧರ್ಮಿಗಳು. ಧರ್ಮದ ಕೆಲಸ ಬೇರೆ, ಧರ್ಮಗಳ ಕೆಲಸ ಬೇರೆ, ಅಧರ್ಮಿಗಳ ಕೆಲಸ ಬೇರೆ. ಅವರು ರಾಜಚಿಂತನ ಮೇಲೆ ಯಾಕೆ ಬಿದ್ದರು ಅಂದರೆ ರಾಜಚಿಂತನ ವಿಚಾರಗಳನ್ನು ಎದುರಿಸೋಕ್ಕಾಗಲ್ಲ. ರಾಜಚಿಂತನ ಏನು ಮಾಡ್ದ? ಕೋಮುವಾದದ ವಿರುದ್ಧ 10 ವರ್ಷಗಳಿಂದ ಮಾತಾಡ್ತಾ ಬಂದ, ಪರಿಣಾಮಕಾರಿಯಾಗಿ ಮಾತಾಡ್ತಾ ಬಂದ. ಈಗಿನ ಸೋಷಿಯಲ್ ಮೀಡಿಯಾದ ಇಂಥ ಕಾಂಪಿಟೇಷನ್ ಇರುವಂಥ ಕಾಲದಲ್ಲೂ ಕೂಡ ರಾಜಚಿಂತನ ಒಂದು ವಿಡಿಯೋ ಮಾಡಿಬಿಟ್ಟ ಅಂದರೆ 4 ಲಕ್ಷ ಮಿನಿಮಮ್ ಹೋಗ್ತದೆ, ತುಂಬ ಜನಕ್ಕೆ ರೀಚ್ ಆಗ್ತದೆ. ಇವನನ್ನು ಏನಾದರೂ ಮಾಡಿ ಇವನ ಮೂಲವನ್ನು ಕೆದಕಿ ಆ ಮೂಲಕ ಡ್ಯಾಮೇಜ್ ಮಾಡಿ ಇವನ ವಿಚಾರವನ್ನು ಸಾಯಿಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ ವರ್ಗಗಳು ಬೇರೆ. ಈ ಪಾಪ ಆ ಹುಡುಗಿ ಅದರ ಒಂದು ಪಾತ್ರವಾಗಿ ಕಾಣಿಸ್ತಾಳೆ. ಸೂತ್ರಗಳು ಬೇರೆ, ಸೂತ್ರಧಾರಿಗಳು ಬೇರೆ. ಆಮೇಲೆ ಈ ಸೂತ್ರಧಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನನಗೆ ಆ ತತ್ವ ಇದೆಯಲ್ಲ, ಆ ಹಿಂದುತ್ವವಾದಿ ಅದೇನೇನು ಹೇಳ್ತೀವಿ ನಾವು, ಯಾರ ವಿರುದ್ಧ, ಯಾವ ಸಿದ್ಧಾಂತದ ವಿರುದ್ಧ ಮಾತಾಡ್ತೀವೋ ಆ ಸಿದ್ಧಾಂತದವರು ಇವನ ಬಗ್ಗೆ ಅನೇಕ ಮಾಹಿತಿಗಳನ್ನು ನನಗೆ ಕೊಡ್ತಾರೆ. ಅದರ ಬಗ್ಗೆ ಹಿಂಟ್ಸ್ ಕೂಡ ನಾನು ಬರಿತಾ ಹೋಗ್ತೀನಿ. ಆದರೆ ನಾವು ಸಾವಿರಾರು ವಿಡಿಯೋಗಳು ಯಾರ ಪರ ಮಾತಾಡಿದ್ವು, ಕೇವಲ ಒಂದು ದಾವಣಗೆರೆಯ ಸ್ಪೀಚು ನಿಮ್ಮ ವಿರುದ್ಧ ಮಾತಾಡಿದ ಕೂಡಲೇ ಇಮಿಡಿಯೇಟಾಗಿ ಇವೆಲ್ಲ ನಡೆಯುತ್ತೆ ಅಂದಾಗ ಇದರ ಹಿಂದೆ ಯಾವ ಷಡ್ಯಂತ್ರ ಇದೆ, ತಂತ್ರ ಇದೆ. ಇಲ್ಲಿ ಶತ್ರು ಕೆಲಸ ಮಾಡಿದ್ದಲ್ಲ, ಹಿತಶತ್ರು ತುಂಬ ಕೆಲಸ ಮಾಡಿದ್ದಾರೆ ಅನ್ನೋದು ನಮಗೆ ಸದ್ಯಕ್ಕೆ ಸಿಕ್ಕಿರೋಂಥ ಕ್ಲಾರಿಟಿ ಸರ್. ಬಟ್ ಇದು ಏನಾಗಿತ್ತು ಅಂತ ಹೇಳಿದ್ರೆ, ಈಗ ಕೋಮುವಾದದ ವಿರುದ್ಧ ಬೇರೆ ತುಂಬ ಜನ ಮಾತಾಡೋರಿದ್ದಾರೆ. ರಾಜ್ ಚಿಂತನ್ ಅವರಂತೆ ತುಂಬ ಜನ ಮಾತಾಡೋರಿದ್ದಾರೆ. ರಾಜ್ ಚಿಂತನ್ ಯಾಕೆ ಟಾರ್ಗೆಟ್ ಆಗಬೇಕು? ಅತ್ಯಂತ ಪರಿಣಾಮಕಾರಿಯಾಗಿ ಮಾತಾಡ್ತಿದ್ದಾನೆ ಅಂತ ನನಗೆ ಅನಿಸಿರಲಿಲ್ಲ, ಅವ್ರಿಗೆ ಅನಿಸ್ತಿದೆ.
ಅತ್ಯಂತ ಪರಿಣಾಮ ಅಂದರೆ ನನಗೆ ರೀಚ್ ಚೆನ್ನಾಗಿದೆ. ಆಮೇಲೆ ನನ್ನ ಪ್ರತಿಭೆ ಇದೆಯಲ್ಲ, ಅಥವಾ ನನ್ನ ಮಾತಾಡೋ ಒಂದು ಶೈಲಿ ಇದೆಯಲ್ಲ, ಅಥವಾ ನನ್ನ ಬರವಣಿಗೆಯ ಛಾಪ್ ಇದೆಯಲ್ಲ. ನಾನು ಈಗ ಹಾಯ್ ಬೆಂಗಳೂರಲ್ಲಿ ಕೆಲಸ ಶುರು ಮಾಡಿದ್ದು. ರವಿ ಬೆಳಗೆರೆ ಅವರ ನನ್ನ ಗುರು. ನನ್ನ ಬರಹದ ಶಕ್ತಿ ಮತ್ತು ನನ್ನ ಮಾತುಗಾರಿಕೆಯ ಶಕ್ತಿ ಕೂಡ ಅವರಿಂದನೇ ಬಂತು. ಅವರ ಸಿದ್ಧಾಂತ ನನಗೆ ಇಷ್ಟ ಇಲ್ಲದೆ ಇರ್ಬೋದು, ನನಗೆ ಲಂಕೇಶ್ ಇಷ್ಟ ಆಗಿರ್ಬೋದು. ಅದೇ ಬೆಳಗೆರೆ ಅವರ ಬಂಡತನ, ಅವರ ಒಂದು ಮ್ಯಾಜಿಕ್ ರೈಟಿಂಗು, ಇನ್ನಿತರ ಸಣ್ಣ ಪುಟ್ಟ ಸ್ಕಿಲ್ಲು ಅಷ್ಟಿಲ್ಲ, ಆ ಪ್ರಮಾಣದಲ್ಲೂ ಇಲ್ಲಿ ಸಾಧ್ಯನೂ ಇಲ್ಲ. ಮುಂದಿನ ದಿನಗಳು ಸಾಧ್ಯ ಆಗೋದು ಇಲ್ಲ. ಅಟ್ಲೀಸ್ಟ್ ಅವೇನೋ ಮಾಡಿ ಇವನು ಏನೋ ಒಂದು ಮಾತಾಡ್ತಾನೆ, ಇವನೇನೋ ಮಾಡ್ತಾನೆ, ಇವನು ಮಟ್ಟ ಹಾಕ್ಬೇಕು ಅಂದಾಗ ಚಿಂತನ್ ಧರ್ಮ ಸಿಕ್ತು. ಚಿಂತನ್ ಧರ್ಮ ಸಿಕ್ತು, ಹೌದು. ಚಿಂತನ ಮುಸ್ಲಿಮಾ? ಈಗ ನಾನು ಮುಸ್ಲಿಮಾ, ಹಿಂದೂನ, ಕ್ರೈಸ್ತನ ನಾನೇ ಹೇಳಬೇಕು. ನೀನು ಬಲವಂತ ಮಾಡಿದ್ರೆ ಹೇಳಲ್ಲ. ಅಷ್ಟೊತ್ತಿಗೆ ಒಂದು ಅಫಿಡವಿಟ್ ಬಿಟ್ರು. ಹೌದು, 2008ರಲ್ಲಿ ಇವನು ಹೆಸರನ್ನು ಬದಲಾಯಿಸಿಕೊಂಡಿದ್ದಾನೆ. ಇವನು ರೌಫ್ ಆಗಿದ್ದ, ಮೊಹಿದ್ದೀನ್ ರೌಫ್ ಅಂತ ಆಗಿದ್ದ, ಇವನು ಚಿಂತನ್ ಎಂಸಿ ಅಂತ ಬದಲಾಯಿಸಿದ್ದಾನೆ, ನೋಡಿದ್ರ ನಾವು ಕಂಡು ಹಿಡಿದು ಬಿಟ್ವಿ ಅಂತ ಬಿಟ್ರು. ಅರೆ, ಒಂದು ಜಗಜ್ಜಾಹೀರಾದಂಥ ವಿಚಾರ ಅಲ್ಲ. ಇದು ಇನ್ನು ಈ ವಿಚಾರ ಹಿಂದೆನೂ ಕೂಡ ಮುನ್ನೆಲೆಗೆ ಬಂದಿತ್ತು. ಇದು ವಿಚಾರ ತುಂಬಾ ಸಲ ಬಂದಿದೆ. ಎಲ್ಲೂ ಕೂಡ ನೋಡಿ, ನಾನು ಹಿಂದೂ ಅಂತ ಹೇಳ್ಕೊಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಚಿಂತನ್ ನನ್ನ ಹೆಸರು ಹಿಂದೂ ಹೆಸರೇ ಅಲ್ಲ. ಚಿಂತನ್ ಅನ್ನೋದು ಬುದ್ಧ ಧರ್ಮದಲ್ಲಿ ಬರೋ ಹೆಸರು. ಚಿಂತನ ಅನ್ನುವಂಥ ಪದ ಬಂದಿತ್ತೆ ಬೌದ್ಧ ಧರ್ಮದಲ್ಲಿ. ನೀವು ಯಾಕೆ ಬುದ್ಧ ಅಂತ ತಗೊಳ್ಳಲ್ಲ? ಆಮೇಲೆ ಹಿಂದೂ ವಿರೋಧಿ, ಇವ್ರಿಗೇನೋ ಒಬ್ಬ ಮುಸಲ್ಮಾನ ಹಿಂದೂ ಹೆಸರು ಹಿಡ್ಕೊಂಡು ಹೇಳೋದು ಹಿಂದೂ ಹೆಸರಲ್ಲ. ಆಮೇಲೆ ಹೆಸರು ಹಿಡ್ಕೊಂಡು ಹಿಂದೂ ವಿರೋಧಿ ಕೃತ್ಯವನ್ನ ಮಾಡ್ತಾನೆ, ಹಿಂದೂ ವಿರೋಧಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪೋಸ್ಟರ್ ಕ್ರಿಯೇಟ್ ಮಾಡ್ತಾರೆ. ಸರ್, ನಾನೀಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎವಿಡೆನ್ಸ್ ಕೊಡಬೇಕು. ನೀವು 150 ಪೋಸ್ಟರ್ ಮಾಡಿ, 150 ವಿಡಿಯೋ ಮಾಡಿ, ನೀನು ಹಿಂದೂ ವಿರೋಧಿ ಅಂತ ಬೊಗಳೋ ಬದಲು ಹಿಂದೂ ವಿರೋಧಕ್ಕೆ ಸಂಬಂಧಪಟ್ಟ ಹಾಗೆ 1450 ವಿಡಿಯೋ ಮಾಡಿದ್ದಾನೆ, 3-4 ಲೇಖನಗಳನ್ನು ಬರೆದಿದ್ದಾನೆ. ಹಿಂದೂ ವಿರೋಧದ ಒಂದೇ ಒಂದು ಸ್ಟೇಟ್ಮೆಂಟ್ ಇರುವಂಥ ಒಂದು ಎವಿಡೆನ್ಸ್ ಹಾಕಿ ಮಾತಾಡ್ಬೇಕಲ್ವ ನೀವು? ಯಾಕೆ ಹಾಕಲ್ಲ? ಎವಿಡೆನ್ಸ್ ಇಲ್ಲ. ಆದರೆ ನೆರೆಟಿವ್ ಸೃಷ್ಟಿ ಮಾಡ್ಬೋದು. ಫೋಟೋ ಹಾಕಿ ಒಂದು ಅರ್ಧ ಫೇಸ್ ಮುಸ್ಲಿಮ್ದು, ಅರ್ಧ ಹಿಂದೂದು, ಅರ್ಧ ಟೋಪಿ, ಅರ್ಧ ಕೇಸರಿ ಹಾಕಿಬಿಟ್ಟು ನೋಡಿ ಇವನು ಮುಸಲ್ಮಾನನಾಗಿ ಹಿಂದೂ ಮುಖ ಹಾಕಿ ಹಿಂದೂ ವಿರೋಧ ಕೆಲಸ ಮಾಡ್ತಾನೆ ಅಂದಾಗ ನೋಡೋದು ಏನು ಮಾಡ್ತಾನೆ? ನಾವು ಸಗಣಿ ಭಕ್ತ ಅಂತಾನೆ ಕರೆಯೋದವ್ರನ್ನೆಲ್ಲ. ಅಂಧ ಭಕ್ತರು, ಸಗಣಿ ಭಕ್ತರು, ಮೆದುಳು ಕೊಳ್ತೋರು. ಯಾಕಂದ್ರೆ ಆಲೋಚನೆ ಮಾಡಲ್ಲ. ಈ ಸಗಣಿ ಭಕ್ತರು ಈಸಿಯಾಗಿ ಅದನ್ನು ಕನ್ವಿನ್ಸ್ ಆಗ್ತಾರೆ. ಹೌದೌದು, ಇವ್ ನನ್ನ ಮಗ ಹಿಂಗಿದ್ದು ಹಿಂಗಾದ ಅಂದ್ರೆ ಇದೇ ಕೆಲಸ ಮಾಡ್ತಾನೆ ಅಂತ ಫಿಕ್ಸ್ ಆಗ್ತಾನೆ. ಎವಿಡೆನ್ಸ್ ಇಡಲ್ಲ ಇವರು. ಈಗ ನನಗೂ ಕೂಡ ಈ ನೆರೆಟಿವ್ ಸೆಟ್ ಮಾಡಿದ್ಯಲ್ಲಪ್ಪ ನೀನು, ಯಾರೋ ಮಾಡಿದ್ನಲ್ಲ ಅವನು, ಈಗ ಕೇಸ್ ಆಯ್ತು ಮೊನ್ನೆ, ಫೇಕ್ ಗಾರ್ಡ್ ಅವನು ಅಲ್ಲ, ಇಷ್ಟು ನೆರೆಟಿವ್ ಮಾಡಿದ್ಯಲ್ಲ, ನನಗೂ ನಿನ್ನ ಫೋಟೋ ಹಾಕಿ. ನನ್ನ ಹತ್ರ 10 ಗ್ರಾಫಿಕ್ ಡಿಸೈನರ್ ಇದ್ದಾರೆ. ನಾನು ಕೂಡ ವ್ಯಾಪಾರಿ, ನಾನು ಬಿಸ್ನೆಸ್ಸೇ ಮಾಡ್ತಾ ಇರೋದು. ನಾನು 10 ಜನ ಗ್ರಾಫಿಕ್ ಡಿಸೈನರ್ ಹಾಕಿ, ನಿನ್ನ ಫೋಟೋ ಹಾಕಿ 150 ಪೋಸ್ಟಲ್ಲಿ ಇವನು ಪಾರ್ಟ್ ಟೈಮಲ್ಲಿ ತಲೆ ಹಿಡಿಯುವಂಥ ಕೆಲಸ ಮಾಡ್ತಾನೆ, ಇವನು ಪಿಂಪ್ ಕೆಲಸ ಮಾಡ್ತಾನೆ ಅಂತ ನಾನು ಪೋಸ್ಟರ್ ಕ್ರಿಯೇಟ್ ಮಾಡೋಕ್ಕೆ ನಂಗೆ 10 ನಿಮಿಷ. ಹೌದು. ಆದರೆ ಅದನ್ನ ಎವಿಡೆನ್ಸಾ? ಅವನು ಆ ಕೆಲಸ ಮಾಡ್ತಾ ಇಲ್ಲ, ನಂಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ, ಎವಿಡೆನ್ಸ್ ಇಲ್ಲದೆ ನೀನೊಬ್ಬ ತಲೆ ಹಿಡ್ಕ ಅಂತ ನಾನು ಮಾಡೋಕ್ಕೆ ಎಷ್ಟೊತ್ತು? ಅವಾಗ ಜನ ನೋಡೋರು ಇವನ್ ಇದಾ ಕತೆ ಅಂತಾನೆ ನಂಬ್ತಾರೆ. ಸತ್ಯನಾ? ಆ ಥರದ ನೆರೆಟಿವ್ ಸೃಷ್ಟಿ ಮಾಡೋ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈಗ ನಾನು ಬಚ್ಚಿಟ್ಟು ಏನೂ ಮಾಡಿಲ್ಲ. ನಾನು ಎಲ್ಲೂ ಕೂಡ ರಾಚಿಂತನ್ ಭಟ್ಟ, ರಾಚಿಂತನ್ ಶೆಟ್ಟಿ, ರಾಚಿಂತನ್ ಗೌಡ ಎಲ್ಲಿ ಹೇಳಿದ್ದೀನಿ ಸರ್? ನಾನು ವಿಚಾರ ಹೇಳಿದ್ದೀನಿ. ನನ್ನ 2008ರಲ್ಲಿ ನನ್ನ ಒಂದು 18 ವರ್ಷ ನನಗೆ. ಅವಾಗ ನನ್ನ ಪ್ರಬುದ್ಧತೆಯ ಮಟ್ಟ. ನಾನು ಅಪಶಕುನ ಅಂತ ಹೇಳ್ಬಿಟ್ಟು ನಾನು 9ನೇ ಕ್ಲಾಸ್ ಇರಬೇಕಾದ್ರೆ ಒಂದು ಮೌಢ್ಯದ ವಿರುದ್ಧ ಒಂದು ಬುಕ್ ಬರೆದಿದ್ದೀನಿ. ಅವಾಗಲೇ 9ನೇ ಕ್ಲಾಸಲ್ಲಿ. ಅದಾದಮೇಲೆ ಪರಮೇಶಿ ಪೆಂಡ್ರೆ, ಮಂಗಳೂರು ಗೋಲಿಬಾರ್ ಸೇರಿದಾಗ ಒಂದು 4 ಪುಸ್ತಕ ಬರೆದಿದ್ದೀನಿ. 9ನೇ ತರಗತಿಯಲ್ಲಿ ಬರೆದಿರೋ ಪುಸ್ತಕ ನಾನು ಈಗ ಓದಿದ್ರೆ ಏನು ಕಸ ಬರ್ದು ಹಾಕ್ಬಿಟ್ಟಿದ್ದೀನಿಲ್ಲ ಅನ್ಸುತ್ತೆ. ಈಗ ನನಗೆ ಒಂದು 36-37 ವರ್ಷ. ಮೌಢ್ಯ ವಿಚಾರನೇ ಬರ್ದಿದ್ಯಾ, ಪ್ರಿಂಟು ಆಗಿದೆ, ಈತನ ಇನ್ನೂ ಪರಿಣಾಮಕಾರಿಯಾಗಿ ಬರಿಬೋದಿತ್ತಲ್ಲ. ಅಂದರೆ ಆ ವಯಸ್ಸಿಗೆ ನನ್ನ ಬುದ್ಧಿ ಮತ್ತೆ ಬರಹದ ಶೈಲಿ ಎಷ್ಟಿದೆಯೋ ಅಷ್ಟು ಬರ್ದಿದ್ದೀನಿ. ಹಾಗೆ 18ನೇ ವಯಸ್ಸಿನಲ್ಲಿ ನನಗೆ ಅವತ್ತು ಮೌಢ್ಯದ ಬಗ್ಗೆ ಬರ್ದವನು. ನನಗೆ ಈ ಧರ್ಮ ಕರ್ಮಗಳ ಬಗ್ಗೆ ಅಂತ ಆಸಕ್ತಿ ಇರಲಿಲ್ಲ ಆ ವಯಸ್ಸಿನಲ್ಲಿ, ಆ ಪ್ರಬುದ್ಧತೆಯ ಮಟ್ಟದಲ್ಲಿ. ಆವಾಗ ನಾನು ಒಂದು ಅಫಿಡವಿಟ್ ಮಾಡ್ಕೊಂಡೆ, ಇಂಥ ಹೆಸರಿಂದ ಚಿಂತನೆ ಎಂಸಿಯಾಗಿ ಬದಲಾದೆ ನಾನು. ಆ ಟೈಮಲ್ಲಿ ನನ್ನ ಪ್ರಬುದ್ಧತೆಯ ಮಟ್ಟ ಹೇಗಿತ್ತಂದರೆ, ಅಪ್ಪನ ಹೆಸರು ಕೂಡ ಬದಲಾಗದಿದ್ದರೆ ನನ್ನ ಈ ಹೆಸರು ಬದಲಾಗಲ್ಲ ಅನ್ನುವಷ್ಟು ಸಣ್ಣ ಜ್ಞಾನ. ಆವಾಗ ಅಪ್ಪನ ಪರ್ಮಿಷನ್ ತಗೊಂಡು ಮಾಡಿದ್ನೋ, ಪರ್ಮಿಷನ್ ತಗೊಂಡು ಮಾಡಿದ್ನೋ, ಅದು ಅಪ್ಪ ನನ್ನ ಮೇಲೆ ತಗೊಳ್ಬೇಕಾದಂಥ ಕ್ರಮ. ನನ್ನ ಹೆಸರು ಮಿಸ್ಯೂಸ್ ಮಾಡಿ ನನಗೆ ಗೊತ್ತಿಲ್ಲದಂಗೆ ಮಾಡ್ದಂತ ಅಪ್ಪ ಹೇಳಬೇಕು. ಆದರೆ ಅಪ್ಪನ ಜೊತೆ ಕಮ್ಯುನಿಕೇಟ್ ಮಾಡಿದ್ನೋ ಇಲ್ಲೋ ಅದು ನನಗೆ ಮಾತ್ರ ಗೊತ್ತು. ನಾಳೆ ಅದೇನಾದರೂ ಒಂದು ಇಶ್ಯೂ ಅಂತ ಆದರೆ
ಆ ಇಶ್ಯೂ ಮಾಡಬೇಕಾದವರು, ಪ್ರಶ್ನೆ ಮಾಡಬೇಕಾದವರು ನಿಮ್ಮ ಅಧಿಕಾರಿಗಳು. ನಿಮ್ಮ ಕುಟುಂಬದವರೇ. ಈಗ ನಮ್ಮ ಅಪ್ಪ ನನ್ನ ಮೇಲೆ ಕಂಪ್ಲೇಂಟ್ ಮಾಡಬೇಕು. ಥರ್ಡ್ ಪಾರ್ಟಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಂದನೇ ಮಾಡ್ದ ಅಂತಾನೆ ಇಟ್ಕೊಳ್ಳಿ. ಮಾಡಿದಾಗಲೂ ಕೂಡ ಅಪ್ಪನ ಸ್ಟೇಟ್ಮೆಂಟ್ ನನ್ನ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನನಗೇನಿಲ್ಲ, ಅದಕ್ಕೆಲ್ಲ ಕ್ಲಿಯರ್ ಕಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ಖಾಸಗಿತನ, ನನ್ನ ಖಾಸಗಿ ವಿಚಾರ, ನನ್ನ ಕುಟುಂಬ, ಊರಿನ ಬೆಂಗಳೂರನ್ನ ಜಗತ್ತನ್ನು ನೋಡೋದ ಕೇವಲ ಒಂದು ತೀರ್ಥಹಳ್ಳಿಯ ಒಂದು ಪುಟ್ಟ ಹಳ್ಳಿಯ ಕಾಂಪೌಂಡಿನ ಒಳಗಡೆ ಬದುಕ್ತಾ ಇರುವಂಥ ನನ್ನ ತಾಯಿಗೆ, ಮತ್ತು ನನ್ನ ಪ್ರಪಂಚದ ಅರಿವೇ ಇಲ್ಲದ ನನ್ನ 6 ವರ್ಷದ ಮಗಳಿಗೆ ಇವರು ಇಷ್ಟು ಪರಮ ತುಚ್ಛವಾಗಿ ಕೆಟ್ಟದಾಗಿ ಕಮೆಂಟ್ ಹಾಕಿದಾಗ, ಭಾಳ ಕೆಟ್ಟದಾಗಿ ಮಾತಾಡಿದಾಗ, ಇಷ್ಟೆಲ್ಲ ಟ್ರೋಲ್ ಮಾಡಿ ಬೈದ್ರಲ್ಲ, ಲಕ್ಷಾಂತರ ಜನ ನನ್ನ ಬೈದ್ರಲ್ಲ, ಒಬ್ಬನು ನನಗೆ ಬೈದಿಲ್ಲ ಸರ್. ಎಲ್ಲರೂ ನನ್ನ ಅಮ್ಮನಿಗೆ ಬೈದಿರೋದು. ಸೊ ಮಗ ಅರೆ ಪಾಪ ನಿಮ್ಮನ್ನು ಬೆಂಬಲಿಸಿ ಬರೆದಂತವ್ರಿಗೂ ಕೂಡ ಆ ರೀತಿ ಇದಾಗಿದೆ. ಅವರಿಗೂ ಕೂಡ ಮಗ ನೀನು ಇವನು ಹುಟ್ಟಿದ್ಯಾ ಬೆಂಬಲಿಸಿ ಬರ್ದವ್ರಿಗೆ, ಅವರೆಲ್ಲರೂ ಕೂಡ ಯಾರು ನನ್ನ ಬೆಂಬಲಿಸಿ ಬರ್ದ್ರೋ ಇಂಥದನ್ನ ತುಂಬಾ ಅರ್ಗಿಸಿ ಕುಡಿದಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ನಾನು ಆ್ಯಕ್ಚುಲಿ ಈ ಟ್ರೋಲ್ ಗ್ಯಾಂಗ್ ಇದೆಯಲ್ಲ ಪಾಪ ಹುಡುಗಿ ಇವರೆಲ್ಲ, ಅವ್ರಿಗೆ ದೊಡ್ಡ ನನಗೆ ಏನಾದ್ರು ಸಾಯೋವರೆಗೂ ಋಣಿ ಆಗಿರ್ತೀನಿ. ಯಾಕಂದ್ರೆ ನನಗೆ ಈ ಪ್ರಮಾಣದಲ್ಲಿ ಬೆಂಬಲ ಬರುತ್ತೆ. ಅದು ವ್ಯಂಗ್ಯ ಚಿತ್ರಗಳಾಗ್ತವೆ, ಅಲ್ಲಿ ಹಿಂದಿಯಲ್ಲಿ ಟ್ವೀಟ್ ಆಗುತ್ತೆ. ನಾನು ಸುಪ್ರೀಂ ಕೋರ್ಟ್ಲಿಂದ ಮ್ಯಾರಿಟ ಅಂತ ಹೇಳ್ಬಿಟ್ಟು ಒಬ್ಬರು ವಕೀಲರು ಫೋನ್ ಮಾಡಿಬಿಟ್ಟು, ಹ್ಯೂಮನ್ ರೈಟ್ಸಿಂದ ಫೋನ್ ಮಾಡಿಬಿಟ್ಟು, ಈ ವರ್ಲ್ಡ್ ನಿನ್ಗೇನು ಪ್ರಾಬ್ಲಮ್ಮು, ನಾವು ವಾಚ್ ಮಾಡ್ತಾ ಇದ್ದೀವಿ ಅಂತ ಕೇಳೋ ಲೆವೆಲಿಗೆ ನಾವು ಏನೋ ಒಂದು ರೀಚ್ ಆಗ್ತಾ ಇದ್ದೀವಿ. ಅರೆ ಯಾವುದೋ ತೀರ್ಥಹಳ್ಳಿಯ ಪುಟ್ಟ ಹಳ್ಳಿಯಿಂದ ಬಂದು ಯಾವುದೋ ಒಂದು ಬೆಂಗಳೂರಿನ ಏರಿಯಾದಲ್ಲಿ ಸಣ್ಣ ಪುಟ್ಟದಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದ ವ್ಯಕ್ತಿನ ತಗೊಂಡಾಗ ದೇಶದ ಮಟ್ಟಿಗೆ ಬಿಳಿಸ್ಬಿಟ್ರಲ್ಲ. ನಾನು ಹೇಳಿದೆ ಏನಪ್ಪ ಕತೆ ಅಂದರು. ನೋಡಪ್ಪ ನಂಗೆ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ, ಇವ್ರು MLA ಮಾಡಕ್ಕೆ ಹೊರಟಿದ್ದಾರೆ ಅಂದೆ. ಒಂದು ತಮಾಷೆಗೆ ರಾಜಕೀಯ ಆಸಕ್ತಿ ಇದೆ, ದುಡ್ಡಿಲ್ಲ. ದುಡ್ಡಿಲ್ದಿದ್ರೆ ನಾನು ಇಲ್ಲಿ ಗ್ರಾಮ ಪಂಚಾಯತಲ್ಲೂ ಅಧ್ಯಕ್ಷ ಆಗಕ್ಕಾಗಲ್ಲ, ನನಗೆ ಕ್ಲಾರಿಟಿ ಇದೆ. ಸೊ ಅದು ಬೇರೆ ಕತೆ. ಸೊ ನಾನಿವತ್ತು ಮುಂದೇನು ಅಂತ ಆಲೋಚನೆ ತುಂಬ ಜನ ಹೇಳಿದೆ. ರಾಚಿಂತನಾಗಿ ವೈಚಾರಿಕತೆಯನ್ನು ಎದುರಿಸ್ತೀನಿ. ನಾನು ಅಫಿಡವಿಟ್ ಪ್ರತಿಯೊಂದು ಮಾಡಿರೋದೆಲ್ಲ ಕಾನೂನು ಪ್ರಕಾರನೇ ಇದೆ, ಕಾನೂನು ಪ್ರಕಾರವಾಗಿ ಬದುಕಿದ್ದೀನಿ. ನನ್ನ ಪ್ರಬುದ್ಧತೆಯ ಮಟ್ಟ ಬೆಳೆದ ನಂತರ ನಂಗೆ ಇದು ಬೇಡ ಅನಿಸ್ತು. ಅವತ್ತಿನ ಆಲೋಚನೆಗೆ ನಮ್ಮ ಅಪ್ಪ ಕೂಡ 1 ವರ್ಷ 2 ವರ್ಷ ಆದಮೇಲೆ ಯಾಕೆ ಇವೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡೋದು, ಸಾಯ್ಲಿ ಅದು ಯಾಕೆ ಬೇಕು ನಿಮಗೆ ಅಂತ ಬುದ್ಧಿ ಹೇಳೋದ್ರಿಂದ ನನ್ನ ಕಾಲಕ್ರಮೇಣ ಎಲ್ಲವನ್ನೂ ಮುಗಿಸಿ ನನ್ನ ಮೂಲ ಏನು ನನ್ನ ಹುಟ್ಟಿದೆ ಆ ಹುಟ್ಟಿನ ಮೇಲೆ ನನ್ನೆಲ್ಲ ಎವಿಡೆನ್ಸು ದಾಖಲೆಗಳೆಲ್ಲ ಇದ್ದಾವೆ. ನಾನು ಅದರ ಪ್ರಕಾರವಾಗಿ ಕಾನೂನುಬದ್ಧವಾಗಿ ಯಾವುದೇ ತಪ್ಪಿಲ್ಲದೆ ನಾನು ಇವತ್ತು ಬದುಕ್ತಾ ಇದ್ದೀನಿ. ಅದು ಕೂಡ ನಾಳೆ ಎಂಥ ಎನ್ಕ್ವೈರಿ ಆದರೂ ಕೂಡ ಅದಕ್ಕೆ ನಾನು ಎದುರಿಸೋಕೆ ಸಿದ್ಧ ಇದ್ದೀನಿ. ಅದು ನನ್ನ ವಿಚಾರದಲ್ಲಿ. ಓಕೆ, ಇನ್ನು ಆ ವಿಚಾರದಲ್ಲಿ ರಾಚಿಂತನ್ ವೈಚಾರಿಕತೆಯ ವಿಚಾರದಲ್ಲಿ ನನ್ನ ಮೇಲೆ ಎಷ್ಟೇ ದಾಳಿ ಆದರೂ ಕೂಡ ಅದನ್ನು ಸಮರ್ಥವಾಗಿ ಇನ್ನೂ ಕೂಡ ಎದುರಿಸ್ಕೊಂಡು ಹೋಗ್ತೀನಿ. ಆದರೆ ಈಗ ನಾನು ಲೀಗಲ್ ಯಾಕೆ ಹೋಗಬೇಕು ಅನ್ನೋ ತೀರ್ಮಾನ ಮಾಡಿದ್ದು ಅಂದರೆ, ನಮ್ಮ ಹಿರಿಯ ವಕೀಲರು ಅನೇಕರೆಲ್ಲ ಮಾತಾಡಿ ಒಂದು ಟೀಮ್ ಅದು ಸಿದ್ಧತೆ ಮಾಡಿದ್ದೀವಿ. ಪ್ರತಿಯೊಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ. ಪ್ರತಿ ಪೋಸ್ಟಿನ ಕೆಳಗಡೆ ಬಂದಿರುವಂತಹ ನನ್ನ ತಾಯಿ ನಿಂದನೆ, ನನ್ನ ಮಗಳ ನಿಂದನೆ, ನನ್ನ ಕುಟುಂಬದ ನಿಂದನೆ, ಇದೆಲ್ಲದನ್ನು ಕೂಡ ನಾವು ಪ್ರತಿಯೊಂದನ್ನು ಎತ್ತಿಟ್ಕೊಂಡಿದ್ದೀವಿ. ಒಂದು ಸ್ಟ್ರಾಂಗ್ ಎವಿಡೆನ್ಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ನಾನು ಈಗ ರಾಚಿಂತನಾಗಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ನನ್ನ ಹಳ್ಳಿಗಾಡಿನ ನನ್ನ ಅಮ್ಮನ ಒಬ್ಬ ಮಗನಾಗಿ, ಅಮ್ಮನ ಮಗನಾಗಿ, ನನ್ನ ಮಗಳ ತಂದೆಯಾಗಿ, ನನ್ನ ಹೆಂಡತಿಗೆ ಗಂಡನಾಗಿ, ಚಿಂತನಾಗಿ ಅಲ್ಲ, ರಾಚಿಂತನ್ ಅನ್ನುವಂಥ ಒಂದು ವೈಚಾರಿಕತೆ ಇದೆಯಲ್ಲ, ರವೂಫ್ ಆಗಿ, ಮೊಹಿದ್ದೀನ್ ರವೂಫ್ ಆಗಿ, ಅಥವಾ ಒಬ್ಬ ಮಗ, ಅಪ್ಪ ಮತ್ತೆ ಗಂಡನಾಗಿ ನಾನು ಅಲ್ಲ. ಈಗ ನೀವು ಅಫಿಡವಿಟ್ ಅಲ್ಲಿ ರಾಚಿಂತನ್ ಅಂತಾನೆ ನೀವು ಕಾನೂನುಬದ್ಧವಾಗಿ ಬದಲಾಯಿಸ್ಕೊಂಡಿದ್ದೀರಾ. ರಾಚಿಂತನ್ ಇಸ್ ಕಾವ್ಯನಾಮ. ರಾಚಿಂತನ್ ಹೆಸರಲ್ಲಿ ಪುಸ್ತಕಗಳನ್ನು ಬರೆದಿರೋದು.